ಅಂತ ಭಾಸ್ಕರ್ ಅಂತ ಇರ್ತಾರೆ. ಇದು ಗ್ರೀನ್ ಐಲ್ಯಾಂಡ್ ನೇಚರ್ ಸ್ಟೇ ಅಂತ ಒಂದು ಚಿಕ್ಕ ರೆಸಾರ್ಟ್ ಇದು. ಕರುಣಾ ಸಾಹೇಬರು ಆತ್ಮೀಯ ಸ್ನೇಹಿತರು ಹಾಗೂ ಮಾಸ್ ಟಿವಿ ಓನರ್ ಇವರು ಶ್ರೀರಂಗಪಟ್ಟಣ ಕೋಟೆ ಬಂದಿದ್ರು. ಬಿಡುಗಡೆ ಕನ್ನಡ ಬಿಡುಗಡೆ 2020 ಹೊಸ ವರ್ಷದ್ದು. ಹಾಗಾಗಿ ಆತ್ಮೀಯತೆಯಿಂದ ಕರೆದೆ ಸಾಹೇಬ್ರನ್ನ, ನಿಮಗೆ ದಯವಿಟ್ಟು ಬರಲೇಬೇಕು ನೀವು ನಮ್ಮ ಜಾಗಕ್ಕೆ ಅಂತ. ಬಂದವ್ರೆ, ತುಂಬ ಖುಷಿಯಾಯಿತು. ಎಲ್ಲ ಸ್ನೇಹಿತರು ಎಲ್ಲ ಬಂದಿದ್ದೀರ, ತುಂಬ ಸಂತೋಷ. ಸುತ್ತ ನದಿ ಇದೆ ಈ ಜಾಗದಲ್ಲಿ. ಇದು ಚಂದ್ರಾವನ ಅಂತ ಏರಿಯಾ ಇದು. ಸುತ್ತ ನದಿ ಇದೆ, ಪಕ್ಕದಲ್ಲಿ ದೊಡ್ಡ ಸಂಸರಿ ಇದೆ. ಈಗ ಶ್ರೀರಂಗಪಟ್ಟಣ 1.5 ಕಿಲೋಮೀಟ್ರು. ಇಲ್ಲಿಂದ ನಿಮಿಷಮ್ಮ ದೇವಸ್ಥಾನ ಹತ್ರ, ಇಲ್ಲಿಂದ 13 ಕಿಲೋಮೀಟ್ರ್ ಮೈಸೂರು ಅರಮನೆ. ತುಂಬ ಒಳ್ಳೆ ಜಾಗ. ನೀವು ಸ್ನೇಹಿತರೆಲ್ಲ ಬಂದಾಗ ಬನ್ನಿ, ಇನ್ನೊಂದು ಕಾರ್ಯಕ್ರಮಗಳು ಕೂಡ ಇಲ್ಲೇ ಮಾಡ್ಬೋದು. ರೆಸಾರ್ಟ್ ಬಂದ್ವಿ ನೋಡಿದ್ರೆ ಇದು ತುಂಬ ಹತ್ತಿರದಲ್ಲಿದೆ. ವೆರಿ ಸೆಂಟ್ರಲೈಸ್ ಲೊಕೇಶನ್. ಒಂದು ಕಡೆ ರಂಗನತಿಟ್ಟು ಇದೆ, ಬರ್ಡ್ ಸ್ಯಾಂಕ್ಚುರಿ, ಒಂದು ಕಡೆ ಮೈಸೂರು ಪ್ಯಾಲೇಸು, ಎಲ್ಲ ಒಂದು 10 ಕಿಲೋಮೀಟರ್ ಇದೆ. ಇದು ಏಷ್ಯಾಗೆ ಓಲ್ಡೆಸ್ಟ್ ಕಾಲುವೆ. ಇದು ಪಕ್ಕದಲ್ಲಿ ಗಂಗಾದೊಡ್ಡಿ ನಾಲಾ ಅಂತ. ಇದು ಏಷ್ಯಾ ಖಂಡಕ್ಕೆ ಮೊದಲನೇ ಕನ್ಸ್ಟ್ರಕ್ಷನ್ ಮಾಡಿರೋ ನಾಲೆ ಇದು. ಇದು ಏಷ್ಯಾ ಖಂಡದಲ್ಲೇ ರಾಜರು ಕಟ್ಟಿಸಿರೋ ಜಾಗ, ಮೊದಲನೇ ನಾಲೆ ಇದು. ರಾಜರು ಕಟ್ಟಿಸಿರೋ ನಾಲೆ ಇದು. ರಂಗನತಿಟ್ಟವರು ತುಂಬ ಪುರಾತನ ಕಾಲದ ನಾಲೆ ಇದು. ಬಂಗಾರದೊಡ್ಡಿ ನಾಲೆ. ಇದು ನಮ್ಮ ಜಾಗ. ಈಗ ಹಿಂಗೆ ಹೈವೇಯಿಂದ 500 ಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. 500 ಮೀಟ್ರ್ ದಾಟಿದ್ರೆ ನಮ್ಮ ಜಾಗ ಸಿಗುತ್ತೆ. ಈಗ ಎಷ್ಟು ವರ್ಷ ಆಯಿತು ಸರ್ ಇಲ್ಲಿ ರೆಸಾರ್ಟ್ ಮಾಡಿ? 2 ವರ್ಷ ಆಯಿತು. 2 ವರ್ಷ. ತುಂಬ ಪಾಪ್ಯುಲರ್ ಆಗಿದೆ ಅನಿಸುತ್ತೆ. ತುಂಬ ಬರ್ತಾರೆ. ಈಗೊಂದು 4-5 ತಿಂಗಳ ಹಿಂದೆ ಜಡ್ ಸಾಹೇಬರಿಗೆಲ್ಲ ಕಂಡಕ್ಟ್ ಮಾಡಿದ್ರು ಅಸೋಸಿಯೇಷನ್. ಏನೇನು ಫೆಸಿಲಿಟೀಸ್ ಕೊಡ್ತಾರೆ ಸರ್ ವಿಸಿಟರ್ಸ್ಗೆ? ಎಲ್ಲ ಒಳ್ಳೆ ಊಟ ಕೊಡ್ತಾರೆ. ಪಕ್ಕದಲ್ಲಿ ನೀರಿದೆ, ಒಳ್ಳೆ ತುಂಬ ಚೆನ್ನಾಗಿ ರೂಮ್ಸ್ ಇದೆ, ಗಾರ್ಡನ್ ಇದೆ, ಪಾರ್ಕಿಂಗ್ ಸಿಸ್ಟಮ್ ಇದೆ. ಏನಾದರೂ ವಿಸಿಟಿಂಗ್ 1 ಡೇ ಟೂರ್ ಪ್ಯಾಕೇಜ್ ಆ ಥರ ಇದೆಯಾ? ಇದೆ. ತಾವೇ ಅರೇಂಜ್ ಮಾಡಿಕೊಡ್ತೀರಾ? ಇವೆಂಟ್ಸ್ಗಳು, ಬರ್ತ್ಡೇ ಪಾರ್ಟಿಗಳು, ಮೀಟಿಂಗ್ಗಳು ಅಷ್ಟೇ ಇದೆ. ಎಲ್ಲ ಅನುಕೂಲ ಇದೆ. ಮ್ಯಾರೇಜಸ್ ಕೂಡ ಮಾಡ್ಕೊಬೋಲ್ಲ? ಕನ್ವೆನ್ಷನ್. ಓಕೆ. ನಮ್ಮ ಶ್ರೀರಂಗಪಟ್ಟಣಕ್ಕೆ ಬಂದಾಗೆಲ್ಲ ನಮ್ಮ ಕುಮಾರ್ ಸಾಹೇಬ್ರಾಗ್ಬೋದು, ನಮ್ಮ ಜಯಕುಮಾರ್ ವಕೀಲರಾಗಿರ್ಬೋದು, ಅಥವಾ ನಮಗೆ ಬಾಲಣ್ಣ ಅಂತೇಳಿ ಶ್ರೀರಂಗಪಟ್ಟಣಕ್ಕೆ ಬರ್ತಾಯಿದ್ದೀನಿ, ಮೈಸೂರು ಬರ್ತಾಯಿದ್ದೀನಿ ಅಂದರೆ ಬಾಲಣ್ಣವರು ಏನು ಕೆಲಸ ಇದೆ ಗೊತ್ತಿಲ್ಲ. ಇದು ರೆಸಾರ್ಟು. ನಾನು ಅವರು ಎಷ್ಟೋ ದಿನ ಇಲ್ಲಿ ಕಾಲ ಕಳೆದಿದ್ದೀವಿ. ಬೆಂಗಳೂರಿನಲ್ಲಿ ಏನೇ ತೊಂದರೆ ಆದ್ರೂ ಮೈಸೂರು ಹೋಗೋಣ ಅಂತ ಕೆಲವಂತ ಇತ್ತು. ಯಾಕೆಂದರೆ ಮೈಸೂರು ಬೆಂಗಳೂರು ಪಕ್ಕದಲ್ಲಿದ್ರೂ ಒಂದು ಶಾಂತಿಯ ಜಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಏನು ನಮ್ಮ ಪೂರ್ವಕಾಲಿರ್ತಕ್ಕಂಥ ನಮ್ಮ ಮೈಸೂರು ಕಟ್ಟಿರ್ತಕ್ಕಂಥ ಒಂದು ಅಧಿಪತಿ ಮೈಸೂರಿನಲ್ಲಿ ಕೂತು ಬೆಂಗಳೂರಿನಲ್ಲಿ ಒಂದು ಆಳ್ವಿಕೆ ಮಾಡೋದೊಂದು ಕಾಲ ಇತ್ತು. ಟಿಪ್ಪು ಸುಲ್ತಾನ್ ಆಗ್ಬೋದು, ನಮ್ಮ ಭಾರತ ರತ್ನ ವಿಶ್ವೇಶ್ವರಯ್ಯ ಆಗ್ಬೋದು, ಎಲ್ಲ ಒಂದು ದಿಗ್ಗಜರು ಮೈಸೂರಿನಲ್ಲಿ ಹೆಜ್ಜೆ ಇಟ್ಟು ತನ್ನ ಒಂದು ಪಯಣ ಸಾಗಿಸಲಿಕ್ಕೆ ಬೆಂಗಳೂರು ನಾವು ಗುರಿ ಮಾಡಿಕೊಂಡ್ರು. ಯಾಕೆ ಮಾತು ಹೇಳ್ತೀವಿ ಅಂದರೆ, ಬಾಲಣ್ಣ ನನಗೆ ವಾರಕ್ಕೊಂದ್ಸಲಿ ಫೋನ್ ಮಾಡೋರು, ಬನ್ನಿ ರೆಸಾರ್ಟ್ಗೆ ಅಂತೇಳಿ. ಎಷ್ಟೋ ದಿನ ನನ್ನ ಉನ್ನತ ಅಧಿಕಾರಿಗಳು ಎಷ್ಟು ಹೇಳಿ ತಪ್ಪಾಗ್ತದೆ ಮಾಧ್ಯಮ ಮುಂದೆ, ಬಂದು ಈ ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀವಿ. ಬಾಲಣ್ಣವರು ಉತ್ತಮವಾಗಿರ್ತಕ್ಕಂಥ ಆಹಾರ ಆಗ್ಬೋದು, ಅಥವಾ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ ಇಲ್ಲಿ. ಯಾಕೆಂದರೆ ಏನು ಈ ರೆಸಾರ್ಟ್ ಪಕ್ಕದಲ್ಲೇ ಒಂದು ನದಿ ಹರಿದೋಗ್ತಾ ಇದೆ, ಸುತ್ತಲೂ ನದಿ ಇದೆ, ಕಾವೇರಿ. ಸೆಂಟ್ರಲ್ಲಿ ನಮ್ಮ ಬಾಲಣ್ಣವ್ರದಿದೆ. ಈ ಬಾಲಣ್ಣವ್ರದ್ದು ಅವರ ಒಂದು ತಾತನ ಆಸ್ತಿ ಇಲ್ಲಿ ನೆಲೆ ಉಳ್ಕೊಂಡು ತಾತನ ಕಂಡ ಕನಸುಗಳನ್ನ ನನಸು ಮಾಡಬೇಕು ಅಂತೇಳಿ ಛಲ ಇಟ್ಟಿದವರು. ಈ ಕಾಲದಲ್ಲಿ
ನನಗೆಷ್ಟು ಆಸ್ತಿ ಬರುತ್ತೆ, ನನ್ನ ಮಿಸಸ್ ಎಷ್ಟು ಆಸ್ತಿ ಇದೆ, ನನ್ನ ಅಪ್ಪನ ಆಸ್ತಿ ಇದೆ, ಎಷ್ಟು ಮಾಡಿ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ಕೆಲ ಜನಸಾಮಾನ್ಯರು ಅದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಬಾಲಣ್ಣವರು ತನ್ನ ತಂದೆ ಆಸ್ತಿ ಆಗ್ಬೋದು, ತನ್ನ ತಾತನ ಆಸ್ತಿನ ಕಾಪಾಡಿಕೊಂಡು ನನ್ನ ತಾತನ ಕಂಡ ಕನಸುಗಳನ್ನು ನನಸು ಮಾಡಲಿಕ್ಕೆ ಅವರು ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದೇ ರೀತಿ ಅವರು ಒಂದು ಬಿಸ್ನೆಸ್ಸಲ್ಲಿ ಈ ಒಂದು ರೆಸಾರ್ಟಿಂದ ಉತ್ತಮ ಲಾಭ ಬರಲಿಕ್ಕೆ ಹೇಳ್ತಾ, ಜೊತೆಗೆ ಮಾಧ್ಯಮ ವರ್ಗದ ತಾವು ಇದ್ದೀರಿ, ತಾವು ಈ ಕರ್ನಾಟಕದ ನಮ್ಮ ಬಾಲಣ್ಣವ್ರ ರೆಸಾರ್ಟ್ ಇದೆ ಅಂತೇಳಿ ತಾವು ಎಲ್ಲ ಕಡೆ ಪ್ರಚಾರ ಮಾಡಿ ಬಾಲಣ್ಣವರು ಕಂಡ ಕನಸುಗಳನ್ನ ಜೊತೆಗೆ ತಾವು ಒಂದು ಅವಕಾಶ ಕಳಿಸ್ಕೊಡ್ಬೇಕಂತ ಹೇಳಿ ನಮ್ಮ ಮಾಸ್ತಿ ಮುಖಾಂತರ ನಮ್ಮ ಬಾಲಣ್ಣವ್ರಿಗೆ ಶುಭ ಕೋರ್ತಾ, ಜೊತೆಗೆ ನನ್ನ ಜೊತೆಗೆ ಸುಮಾರು ಜನ ಒಂದು ಮಹಿಳೆಯರಿದ್ದಾರೆ, ಮಹಿಳೆ ವಕೀಲರಾಗ್ಬೋದು ಅಥವಾ ನನ್ನ ಆತ್ಮೀಯ ಸ್ನೇಹಿತರ ಚಿತ್ತಮ್ಮ ಆಗ್ಬೋದು, ನಮ್ಮ ಕವಿತಾ ಮೇಡಮ್ ಆಗ್ಬೋದು, ಸುಧಾ ಮೇಡಮ್ ಆಗ್ಬೋದು, ಇನ್ನೂ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ. ಒಂದು ಸುಂದರವಾಗಿರ್ತಕ್ಕಂಥ ಒಂದು ನನಗೆ ರೆಸಾರ್ಟ್ ತೋರಿಸಿದ್ದಾರೆ ಬಾಲಣ್ಣವರು. ನನ್ನ ಸ್ನೇಹಿತರಿಗೆಲ್ಲ ಒಂದು ಉತ್ತಮವಾದ ಒಂದು ನೋಡಿ ಸೇವೆ ಕೊಟ್ಕೊಂಡು ನನಗೆ ಎರಡು ಮಾತುಗಳಾಗಿರ್ತಕ್ಕಂಥ ನನ್ನ ಬಾಲಣ್ಣವ್ರಿಗೆ ಮತ್ತು ಇಲ್ಲಿ ನಾಗರಿಕರಿಗೆಲ್ಲ ನಾನು ಒಂದೆಲ್ಲ ಸಸ್ತಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಕರುಣಾ ಸರ್ರು ಮತ್ತು ನಮ್ಮ ಸೇರ್ಪಟ್ಟ ಸ್ನೇಹಿತರ ಒಡನಾಟ ಸುಮಾರು 10 ವರ್ಷಗಳಿಂದ ಇದೆ. ನಾವು ಬೆಂಗಳೂರಿಗೆ ಹೋದಾಗ ನಮ್ಮ ಯೋಗಕ್ಷೇಮ ಆಗಿರ್ಬೋದು, ಮತ್ತು ಅಲ್ಲಿ ನಮಗೆ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಅವ್ರನ್ನ ಖುದ್ದಾಗಿ ಬಂದು ನಿಂತು ಅವರೇ ಮಾಡಿಕೊಡ್ತಾರೆ. ಮತ್ತು ನಮಗೆ ಯಾವುದೇ ಅಡೆತಡೆಗಳು ಉಂಟಾದರೂ ಸಹ ಅವರೇ ಅದನ್ನೆಲ್ಲ ಬಗೆಹರಿಸಿ ನಮಗೆ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ಡೈರಿ ಮತ್ತು ಕ್ಯಾಲೆಂಡ್ರನ್ನ ದೇವ್ರ ಕ್ಯಾಲೆಂಡ್ರುಗಳು, ಅದರಲ್ಲೂ ದೇವ್ರ ಕ್ಯಾಲೆಂಡ್ರುಗಳನ್ನ ದೊಡ್ಡದಾಗಿ ಚಿತ್ರೀಕರಣ ಮಾಡಿಸಿ ಅದಕ್ಕೆ ಚೆನ್ನಾಗಿ ನೀಟಾಗಿ ಎಲ್ಲ ಬಾರ್ಡ್ರುಗಳೆಲ್ಲ ಕೊಡಿಸಿ ಅದನ್ನು ದೇವರು ಎದ್ದು ಬಂದಂಗೆ ಕಾಣಬೇಕು, ಆ ಥರ ಅವರು ಮಾಡಿಸಿ ಪ್ರತಿ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ಆ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಅದನ್ನು ಎಲ್ಲ ಹಂಚುತ್ತಾ ಇದ್ದಾರೆ. ಹಾಗೆಯೇ ಅದರಂತೆಯೇ ಈ ವರ್ಷವೂ ಸಹ ನಮ್ಮ ಶ್ರೀರಂಗಪಟ್ಟಣಕ್ಕೆ ಬಂದು ನ್ಯಾಯಾಲಯದಲ್ಲಿ ಡೈರಿಯನ್ನು ಮತ್ತು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ರು. ಹಾಗೆಯೇ ಅಲ್ಲಿ ಮುಗಿದ ನಂತರ ನಮ್ಮ ಪಾಲೂರವರ ರೆಸಾರ್ಟ್ಗೆ ಬಂದು ಇಲ್ಲಿ ಕೂಲ್ ಡ್ರಿಂಕ್ಸು ತಗೊಂಡು ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ. ಮತ್ತು ಆಗಲ್ದೇ ಏನು ಅವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಕೆಲಸ ಇದೆ ಅದನ್ನು ಹೀಗೆ ಅವರು ಮುಂದುವರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಆಶಿಸ್ತಾ ಇದ್ದೀನಿ. ನಮಸ್ಕಾರ.